ನಮ್ಮ ಕಷ್ಟ ನೋಡೋಕ್ಕಾಗ್ದಲೇ ಅಮ್ಮನವರೇ ದರ್ಶನ ಕೊಟ್ಬಿಟ್ರು. ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ಬೆಳಗ್ಗೆ 5 ಗಂಟೆಗೇನೆ ಇವತ್ತು ವಾರ ಇದ್ದಿದ್ರಿಂದ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ನಮ್ಮ ಮನೆಯವರು ಬೇಗ ರೆಡಿಯಾಗಿ ಮನೆಯಿಂದ ಹೊಟ್ವು. ತುಂಬಾ ದಿನದಿಂದ ಮೈಸೂರಿಗೆ ಹೋಗ್ಬೇಕು ಅಂತ ಅನ್ಕೊಂತಿದ್ವಿ, ಹಾಗೇ ಇರ್ಲಿಲ್ಲ. ಅದಕ್ಕೋಸ್ಕರ ಇವತ್ತೇ ಹೋಗ್ಬೇಕು ಅಂತ ರೆಡಿಯಾಗಿ ಹೊಟ್ವಿ. ಮೈಸೂರು ಡಿಸ್ಟಿಕ್ ಅಲ್ಲಿ ಎಲ್ಲೇ ಕಬ್ಬು ಬೆಳೆದ್ರು ಇದೇ ಫ್ಯಾಕ್ಟ್ರಿಗೆ ತಂದು ಹಾಕ್ತಾರೆ. ನಾವು ಕೂಡ ಆ ಫ್ಯಾಕ್ಟ್ರಿ ನೋಡ್ಕೊಂಡು ಫಸ್ಟ್ ನಾವು ಹೋಗಿದ್ದು ಶ್ರೀರಂಗಪಟ್ಟಣ ಹತ್ರ ಇರೋ ನಿಮಿಷಮ್ಮ ಟೆಂಪಲ್ಗೆ ಹೋದ್ವಿ. ಹೊಳೆ ಹತ್ರ ಹೋಗಿ ಕೈಕಾಲೆಲ್ಲ ತೊಳ್ಕೊಂಡು ದೇವ್ರ ದರ್ಶನ ಮಾಡೋದಿಕ್ಕೆ ಅಂತ ಹೋದ್ವಿ. ಇಲ್ಲಂತೂ ದೇವ್ರ ದರ್ಶನ ಬೇಗನೆ ಆಯ್ತು. ನಾವ್ ಅಲ್ಲಿಂದ ಡೈರೆಕ್ಟ್ ಹೋಗಿದ್ದೆ ಮೈಸೂರಿಗೆ ದಸರಾದಿಂದಲಂತೂ ಬರೋದಿಕ್ಕಾಗಲ್ಲ, ಅದಕ್ಕೋಸ್ಕರ ದಸರಾ ಆದ್ಮೇಲೆ ಬಂದ್ವಿ. ಮೈಸೂರಿಗೆ ಹೋದ ತಕ್ಷಣ ನಾವು ಫಸ್ಟ್ ಹೋಗಿದ್ದು ಚಾಮುಂಡೇಶ್ವರಿ ಬೆಟ್ಟಕ್ಕೆ. ನಾವು ದಸರಾ ಎಲ್ಲ ಮುಗ್ದಿದೆಯಲ್ಲ, ಜನ ಇರಲ್ಲ ಅಂತ ಹೋದ್ವಿ. ಅಲ್ಲಿ ನೋಡಿದ್ರೆ ಜನ ಸಾಗರನೇ ಇತ್ತು. ತುಂಬಾ ಅಂದ್ರೆ ತುಂಬಾ ಜನ ಇದ್ರು. ಅದಕ್ಕೋಸ್ಕರ ಒಳಗಡೆ ಹೋಗಿ ದರ್ಶನ ಮಾಡೋದಿಕ್ಕಾಗಲ್ಲ ಅಂತ ಆಚೆನೆ ಕೈ ಮುಕ್ಕೊಂಡು ಬರ್ತಾ ಇದ್ವಿ. ಅಷ್ಟರಲ್ಲಿ ಅಮ್ಮನವ್ರನ್ನ ಆಚೆನೆ ಕರ್ಕೊಂಡ್ ಬಂದ್ರು. ಏನೋ ಪೂಜೆ ಇತ್ತು, ಅದಕ್ಕೋಸ್ಕರ ಅಮ್ಮನವ್ರನ್ನ ಆಚೆ ಕರ್ಕೊಂಡ್ ಬಂದಿದ್ರು. ಅಮ್ಮನವ್ರ ನೋಡಿ ಅಲ್ಲೇ ಕಣ್ತುಂಬಾ ದರ್ಶನ ಮಾಡಿದ್ವಿ. ನಮ್ ತರನೇ ಎಷ್ಟೋ ಜನ ಒಳಗಡೆ ಹೋಗೋದಿಕ್ಕಾಗ್ದಲೇ ಅಮ್ಮನವ್ರ ದರ್ಶನ ಹೊರಗಡೆನೆ ಮಾಡ್ಕೊಂಡ್ರು. ಅಮ್ಮನವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ನಂತರ ನಾವು ಪಕ್ಕದಲ್ಲೇ ಇರೋ ಮಹಾಬಲೇಶ್ವರ ಟೆಂಪಲ್ಗೆ ಹೋದ್ವಿ. ಅಲ್ಲೇ ನಮಗೆ ಆಕ್ಟರ್ ಮಯೂರಿ ಅವ್ರು ಸಿಕ್ಕಿದ್ರು. ಇವರು ಮುಂಚೆ ಒಂದು ಅಶ್ವಿನಿ ನಕ್ಷತ್ರ ಅಂತ ಸೀರಿಯಲ್ ಮಾಡಿದ್ರು, ಅವಾಗ್ಲಿಂದ ನನಗೆ ಫೇವ್ರೇಟ್ ಇದ್ರು. ಇವಾಗ ಇವರು ಎಷ್ಟೋ ಮೂವಿಗಳು ಸಹ ಮಾಡಿದ್ದಾರೆ. ಅವ್ರ ಜೊತೆ ವಿಡಿಯೋ ಹಾಗೆ ಫೋಟೋಸ್ ಎಲ್ಲ ತಗೊಂಡು ದೇವಸ್ಥಾನದಿಂದ ಹೊರಗಡೆ ಬಂದ್ವಿ. ಅಲ್ಲೇ ಪುಟ್ಟ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಮಹಿಷಾಸುರ ಸ್ಟ್ಯಾಚು ನೋಡ್ಕೊಂಡು ಅಲ್ಲೇ ತಿಂಡಿ ಎಲ್ಲ ಮುಗಿಸ್ಕೊಂಡು ಬೆಟ್ಟದಿಂದ ಹೊರಟು. ಅಲ್ಲಿಂದ ನಾವು ಮೈಸೂರು ಝೂ ಹತ್ರ ಹೋದ್ವಿ. ಅಲ್ಲಂತೂ ನಾವು ಗಾಡಿ ಪಾರ್ಕ್ ಮಾಡೋದಕ್ಕೆ ಅರ್ಧ ಗಂಟೆ ತಗೊಂಡಿದೀವಿ, ಎಲ್ಲೂ ಜಾಗನೇ ಇರ್ಲಿಲ್ಲ. ಲಾಸ್ಟಿಗೆ ಒಂದತ್ರ ಗಾಡಿ ಪಾರ್ಕಿಂಗ್ ಮಾಡಿ ಟಿಕೆಟ್ ತಗೊಂಡು ಒಳಗಡೆ ಹೋದ್ವಿ. ಒಳಗಡೆ ಹೋಗಿ ನೋಡಿದ್ರೆ ಜನ ತುಂಬೋಗ್ಬಿಟ್ಟಿದ್ರು. ಇನ್ನೇನು ಮಾಡಕ್ಕಾಗಲ್ಲ, ಬಂದಿದೀವಿ ನೋಡ್ಕೊಂಡು ಹೋಗ್ಲೇಬೇಕು ಅಂತ ಪ್ರಾಣಿಗಳೆಲ್ಲ ನೋಡೋದಿಕ್ಕೆ ಅಂತ ಹೋದ್ವಿ. ನಾನು ಇಲ್ಲಿ ಸ್ವಲ್ಪ ಪ್ರಾಣಿಗಳ್ ಮಾತ್ರ ಕ್ಲಿಪ್ಸ್ ತಗೊಂಡಿದ್ದೀನಿ ಅಷ್ಟೇನೆ, ಅದನ್ನೇ ನಿಮ್ಮ ಹತ್ರ ಶೇರ್ ಮಾಡ್ಕೊಂತಾ ಇದ್ದೀನಿ. ಒಂದೊಂದು ಪ್ರಾಣಿ ಅಂತೂ ಗೊಂಬೆ ತರ ಸುಮ್ ಕುತ್ಕೊಂಡ್ಬಿಟ್ಟಿದ್ದು, ಇನ್ನಷ್ಟು ಪ್ರಾಣಿ ಅಂತೂ ಕುತ್ಕೊಂತಾನೆ ಇರ್ಲಿಲ್ಲ, ಆ ತರ ಓಡಾಡ್ತಿದ್ದು. ಪ್ರಾಣಿ ಪಕ್ಷಿ ಎಲ್ಲ ನೋಡ್ಕೊಂಡು ಝೂ ಒಳಗಡೆ ಓಡಾಡ್ಕೊಂಡ್ ಬರೋ ಅಷ್ಟರಲ್ಲಿ ಫುಲ್ ಸುಸ್ತಾಗಿ ಹೋಗಿದ್ವಿ. ಇನ್ನು ಮೈಸೂರಲ್ಲಿ ಎಲ್ಲೆಲ್ಲಿ ಹೋಗಿದ್ವಿ ಅಂತ ನಾಳೆ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಈ ವ್ಲಾಗ್ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಮರಿದೆ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.